ಸಿನಿಮಾ ಬಗ್ಗೆ ಹೇಳಿ ಸರ್. ಸಿನಿಮಾ ಕಪ್ಪು ಬಿಳುಪಿನ ನಡುವೆ ಈಗ ರೆಡಿ ಟು ರಿಲೀಸ್ ಇದೆ. ಈ ಮಂತ್ ಎಂಡ್ ರಿಲೀಸ್ಗೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಮೇ ಬಿ ಇನ್ನು ವೀಕಲ್ಲಿ ನಾವು ಥಿಯೇಟ್ರ್ ಅನೌನ್ಸ್ಮೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಸಿನಿಮಾ ಅಲ್ಲಿ ಶರತ್ ಲೋಹಿತಾಶ್ವ ಸರ್ ಆಗಿರಲಿ, ಬೀರಾದರ್ ಸರು, ವಿದ್ಯಶ್ರೀ ಗೌಡ, ದೆನ್ ಹರೀಶ್, ದೆನ್ ನವೀನ್ ಮತ್ತು ಹಲವಾರು ಜನ ಆ್ಯಕ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್. ಆ್ಯಂಡ್ ಈ ಸಿನಿಮಾ ಒಂದು ಒಳ್ಳೆ ಜಾನರ್ ಆಗಿ ಆಡಿಯನ್ಸ್ ರೀಚ್ ಆಗುತ್ತೆ ಅಂತ ನಂಬ್ತೀವಿ ನಾವು. ಇಟ್ಸ್ ನಾಟ್ ಎ ರೆಗ್ಯುಲರ್ ಹಾರರ್ ಬೇಸ್ಡ್ ಸಿನಿಮಾ ಅಲ್ಲ, ಇದರಲ್ಲಿ ಒಂದು ಸೋಷಲ್ ಮೆಸೇಜು ಕೂಡ ಇದೆ. ಸೊ ಡೆಫಿನೆಟ್ಲಿ ನೀವು ಈ ಸಿನಿಮಾ ನೋಡಿದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಅ ಡಿಫ್ರೆಂಟ್ ಫೀಲ್ ಅಂತ ಐ ವಿಲ್ ಹ್ಯಾವ್ ಇಟ್. ಯಾ, ಥ್ಯಾಂಕ್ ಯು ಸರ್. ಈ ಸಿನಿಮಾದಲ್ಲಿ ಹೀರೋ ಕಮ್ ಡೈರೆಕ್ಟರ್ ಮಾಡಿದ್ದೀರಾ ನೀವು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಎರಡೂ? ಸರ್, ಡೆಫಿನೆಟ್ಲಿ ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಕಾರಣ ಏನಕ್ಕಂದರೆ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್ ಆ್ಯಸ್ ಅ ಹೀರೋಗೆ ಆ್ಯಕ್ಟ್ ಮಾಡುವಾಗ ನಾವು ಇನ್ನೊಬ್ಬರು ಗೈಡೆನ್ಸು ಅಥವಾ ನಮ್ಮ ಓನ್ ಮೈಂಡ್ ಗೈಡೆನ್ಸಲ್ಲಿ ನಾವು ವರ್ಕ್ ಮಾಡ್ತಿದ್ವಿ. ಇವಾಗ ಆ್ಯಸ್ ಅ ಡೈರೆಕ್ಟ್ರಾಗೂ ಮಾಡಿದಾಗ ಏನಾಗುತ್ತೆ, ನಮಗೆ ಇಂಟು 2 ಟೈಮ್ಸ್ ಅಲ್ಲ, ಇಂಟು 3 ಟೈಮ್ಸ್ ನಮಗೆ ಪ್ರೆಷರ್ ಆಗಲಿ, ರೆಸ್ಪಾನ್ಸಿಬಿಲಿಟಿ ಆಗಲಿ ಎಲ್ಲ ಇರುತ್ತೆ. ಯಾಕಂದರೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆನೂ ನಾವು ಯೋಚನೆ ಮಾಡಬೇಕು ಮತ್ತು ಮಿಕ್ಕಿದ ಕ್ಯಾರೆಕ್ಟರ್ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಪೋರ್ಟ್ರೇಯಿಂಗ್ ಆಫ್ ದ ಸೀನ್ಸ್ ಆಗಿರಲಿ, ಇದನ್ನೆಲ್ಲನೂ ನಾವು ಪ್ಲ್ಯಾನಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಚಾಲೆಂಜಿಂಗ್ ಅನ್ನಿಸ್ತು, ಬಟ್ ಐ ಲೈಕ್ ದ ಚಾಲೆಂಜ್. ಸರ್, ನೀವು ಹೇಳಿದ್ರೆ ಈ ಸಿನಿಮಾದಲ್ಲಿ ಯಾವುದೇ ರೊಮ್ಯಾಂಟಿಕ್ ಸಾಂಗ್ ಇಲ್ಲ, ರೊಮ್ಯಾನ್ಸ್ ಸೀನ್ಸ್ ಇಲ್ಲ ಅಂತ. ಸೊ ಜನರಿಗೆ ರೀಚ್ ಆಗುತ್ತೆ ಅಂತೀರಾ? ಯಾಕೆ ಈ ಥರ ಐಡಿಯಾ ಬಂತು, ಈ ಥರದೊಂದು ಪ್ಲ್ಯಾನ್ ಬಂತು ನಿಮಗೆ ಅಂತ? ಸರ್, ಇವತ್ತು ಏನಿಲ್ಲ, ವಾರಕ್ಕೆ ಎಲ್ರಿಗೂ ಗೊತ್ತು ಒಂದು 7 ಸಿನಿಮಾ ಅಥವಾ 10 ಸಿನಿಮಾ ಅಥವಾ 5 ಸಿನಿಮಾ ರಿಲೀಸ್ ಆಗ್ತಾನೆ ಇದೆ. ಸೊ ಪ್ರತಿಯೊಂದು ಸಿನಿಮಾಲ್ಲೂ ಕೆಲವು ಅಂಶಗಳು ಕಾಮನ್ ಆಗಿರುತ್ತೆ, ಅದು ಎಲ್ರಿಗೂ ಗೊತ್ತಿದೆ. ಈ ಸಿನಿಮಾನ ಫೈಟ್ ಇರೋದಪ್ಪ, ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಈ ಸಿನಿಮಾಲಿ ಏನೊಂದು 2-3 ಸಾಂಗ್ ಇರುತ್ತೋ ಮತ್ತು ಫೈಟ್ ಇರುತ್ತೆ, ಕಾಮಿಡಿ ಇರುತ್ತೆ, ಓಕೆ ಫೈನ್. ಬಟ್ ಅದರಲ್ಲಿ ಕಂಟೆಂಟ್ ಏನಿರುತ್ತೆ, ಸೊ ಕಂಟೆಂಟ್ ಅನ್ನೋದು ಬಂದು ಆಡಿಯನ್ಸ್ಗೆ ರೀಚ್ ಆಗಲೇಬೇಕು. ಆ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಆಡಿಯನ್ಸ್ 100% ಈ ಎಲಿಮೆಂಟ್ಸ್ನ ಬಿಟ್ಬಿಡ್ತಾರೆ. ಐಟಮ್ ಸಾಂಗ್ ಆಗಿರಲಿ ಅಥವಾ ಫೈಟ್ಸ್ ಆಗಿರಲಿ ಅಥವಾ ಸಮಥಿಂಗ್ ರಿಲೇಟೆಡ್ ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಆಡಿಯನ್ಸ್ ಎಕ್ಸ್ಪೆಕ್ಟೇ ಮಾಡಲ್ಲ. ಯಾಕಂದರೆ ನೀವು ಇವತ್ತು OTT ಪ್ಲ್ಯಾಟ್ಫಾರ್ಮ್ ಅಂತ ಹೋದಾಗ ಎಷ್ಟೋ ಜನ ಇವತ್ತು OTTಯಲ್ಲಿ ಸಿನಿಮಾ ನೋಡೋರು ಈ ಕೆಲವು ಎಲಿಮೆಂಟ್ಸ್ ಇಲ್ಲದೆ ಇರೋವಂಥ ಎಷ್ಟೋ ಸಿನಿಮಾಗಳು ಸಕ್ಸಸ್ ಆಗಿದೆ. ಸೊ ಮೇ ಬಿ ಅದು ಬಂದು ನಮ್ಗೆ ಒನ್ ಆಫ್ ದ ಸ್ಫೂರ್ತಿಯಾಗಿರ್ಬೋದು ಈ ಸಿನಿಮಾನ ಮಾಡೋಕ್ಕೆ. ಆ್ಯಂಡ್ ಈ ಅಟೆಂಪ್ಟ್ ಡೆಫಿನೆಟ್ ಆಗಿ ಆಡಿಯನ್ಸ್ ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಕಾರಣ ಏನಕ್ಕಂದರೆ ವಿ ಹ್ಯಾವ್ ಯೂಸ್ಡ್ ಅ ಪ್ಲ್ಯಾಟ್ಫಾರ್ಮ್ ಕಾಲ್ಡ್ ಎಸ್ ಡಿಜಿಟಲ್ ಮೀಡಿಯಾ. ಸೊ ಈ ಡಿಜಿಟಲ್ ಮೀಡಿಯಾ ಅನ್ನೋದನ್ನು ನಾವು ಅದೆಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋ ಒಂದು ವಿಷಯನೂ ನಾವು ಇದರಲ್ಲಿ ಹೇಳಿದ್ದೀವಿ. ಸೊ ಹೋಪ್ ಆಡಿಯನ್ಸ್ ವುಡ್ ಲೈಕ್ ಇಟ್ ಅಂತ ನಂಬ್ತೀವಿ. ಓಕೆ, ಈ ಸಿನಿಮಾದಲ್ಲಿ ನಿಮ್ಮ ಟೀಮ್ ಒಂದು ಯೂಟ್ಯೂಬರ್ ಟೀಮ್ ಆಗಿರುತ್ತೆ. ಯೂಟ್ಯೂಬರ್ ಟೀಮ್ ಆಗೋಕ್ಕೆ ಎಲ್ಲಿಂದ ಇನ್ಸ್ಪೈರ್ ಆದ್ರಿ ನೀವು? ಹೆಂಗೆ ಪ್ಲ್ಯಾನ್ ಬಂತು ಇದನ್ನು? ಸರ್, ಆ್ಯಕ್ಚುಲಿ ನಮ್ಮದೇ ಓನ್ ಚಾನಲ್ ಇದೆ, ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ಸ್ ಅಂತ ಹೇಳಿ. ಸೊ ನಾವು ಸುಮಾರು ಒಂದು 4-5 ಜನ ಯೂಟ್ಯೂಬರ್ಸ್ನ ಬೆಳೆಸಿದ್ದೀವಿ ನಮ್ಮ ಚಾನಲಲ್ಲಿ. ಸೊ ನಮಗೆ ಯೂಟ್ಯೂಬ್ ಬಗ್ಗೆ ಮೊನ್ನೆ ನಮಗೆ ಇಂಟ್ರೊಡಕ್ಷನ್ ಆಗಿಲ್ಲ. ಆಲ್ಮೋಸ್ಟ್ ಅರೌಂಡ್ ಒಂದು 8 years ಬ್ಯಾಕ್ ಯೂಟ್ಯೂಬ್ ಸ್ಟಾರ್ಟ್ ಆದಾಗ ಓಕೆ ನಾಳೆ ಇದು ಹೇಗಿರುತ್ತೆ, ನಾಳೆ ಈ ಪ್ಲ್ಯಾಟ್ಫಾರ್ಮ್ ಯಾವ ಥರ ಇರುತ್ತೆ ಅನ್ನೋದನ್ನು ವಿ ಆರ್ ಏಬಲ್ ಟು ಗೆಸ್ ಇಟ್. ಆ್ಯಂಡ್ ಇವತ್ತು ಎಷ್ಟೋ ಜನ ನಾವು ನೋಡಿದ್ದೀವಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೂ ವಾಸ್ ಅ ಕಾಮನ್ ಮ್ಯಾನ್ ಇವತ್ತು ಸೆಲೆಬ್ರಿಟಿ ಆಗಿದ್ದಾರೆ ಥ್ರೂ ಯೂಟ್ಯೂಬ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಿರಲಿ, ಇಂಥ ಪ್ಲ್ಯಾಟ್ಫಾರ್ಮ್ಸಲ್ಲಿ. ಆ್ಯಂಡ್ ಇವತ್ತು ವೇದಿಕೆ ಹೆಂಗಾಗಿದೆ ಅಂದರೆ, ನಿಮ್ಮ ಟ್ಯಾಲೆಂಟ್ ಇತ್ತಾ, ಯು ಕ್ಯಾನ್ ಶೋಕೇಸ್ ಯುವರ್ ಓನ್ ಟ್ಯಾಲೆಂಟ್ ಇಮಿಡಿಯೇಟ್ಲಿ ಆನ್ ದಿಸ್ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ಸ್. ಆ್ಯಂಡ್ ನೀವು ಯಾರು ಅನ್ನೋದನ್ನ ಆಡಿಯನ್ಸ್ಗೆ ತಿಳಿಸ್ಬೋದು. ಬಟ್ ಬಿಫೋರ್ ಆ ಥರ ಇರಲಿಲ್ವಲ್ಲ. ಸೊ ಹಂಗಾಗಿ ಈ ಪ್ಲ್ಯಾಟ್ಫಾರ್ಮ್ನ ತಗೊಂಡು ನಾವು ಓಕೆ ಇದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರೆ ಎಷ್ಟು ಎಲ್ಲ ಒಂದು ಸೊಸೈಟಿಗೆ ಎಷ್ಟು ಚೇಂಜಸ್ನ ಕೊಡಬಹುದು ಅಂತ ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಿರೋದು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.